ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘ ಮಂಡ್ಯ ವಿಶ್ವ ರೈತರ ದಿನಾಚರಣೆಯನ್ನು ಶ್ರೀ ಎಂ.ಕೆ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಗರದ ಶ್ರೀ ಕಾಳಿಕಾಂಬಾ ದೇವಸ್ಥಾನದಿಂದ ಹೊರಟು ಎಂಸಿ ರಸ್ತೆ ಮೂಲಕ ಮಾರ್ಗವಾಗಿ ಮೆರವಣಿಗೆ ಹೊರಟು ಸಿಲ್ವರ್ ಜೂಬಿಲಿ ಪಾರ್ಕಿನಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಮ್ಮನವರ ಮಾತೆಯ ಅಮೃತ ಹಸ್ತಗಳಿಂದ ಎಲ್ಲ ಗಣ್ಯರ ಅಮೃತ ಹಸ್ತಗಳಿಂದ ಜ್ಯೋತಿ ಅಥವಾ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅಸತೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಜ್ಯೋತಿ ಅಥವಾ ದೀಪಕ್ಕೆ ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಇದೆ ಅಂದ್ರೆ ಅಸತ್ಯದಿಂದ ಸತ್ಯದ ನೆಡೆಗೆ ಕೊಂಡೊಯ್ಯುವಂತಹ ದೀಪವನ್ನು ಅಮ್ಮನವರು ಹಚ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾದ ಎಂ.ಕೆ. ಚಂದ್ರಶೇಖರ್ ಅವರು ಕೊಂಡೊಯ್ಯುವಂತಹ ಈ ರೀತಿ ತಿಳಿಸಿದರು. ಗಣ್ಯರ ಅಮೃತ ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ರೈತರ ಹಬ್ಬ ವಿಶ್ವ ದಿನಾಚರಣೆಯನ್ನ ನಾವು ನನ್ನ ಸಹಪಾಠಿಗಳ ಜೊತೆ ಸೇರಿ ವಿಶ್ವ ದಿನಾಚರಣೆಯನ್ನು ಆಚರಿಸಿದ್ದೀನಿ. ಜೊತೆಗೆ ಈ ವಿಶ್ವ ದಿನಾಚರಣೆಗೆ ಪ್ರಮುಖ ವ್ಯಕ್ತಿಗಳು ಅಂತ ಅನ್ಸ್ಕೊಂಡಿದ್ದರು ಯಾರೂ ಬಂದಿಲ್ಲ. ಬರದೇ ಇದ್ರೂ ಚಿಂತೆ ಇಲ್ಲ. ಬಂದಿದ್ದರು ನನ್ನ ರೈತ ಜನಗಳು, ನನ್ನ ಅಕ್ಕ ತಂಗಿಯರು, ಅವರೇ ನನಗೆ ಎಲ್ಲ ಚೀಫ್ ಗೆಸ್ಟ್ ಇದ್ದಂಗೆ. ಅವರಿಗೆ ನಾನು ಋಣಭಾರವಾಗಿರ್ತೀನಿ, ಋಣಿಯಾಗಿರ್ತೀನಿ. ಜೊತೆಗೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿ ನನ್ನ ಜಿಲ್ಲೆಯ ಪ್ರತಿನಿಧಿಗಳು ಏನಾದರೂ ಅಂತ ಗೊತ್ತಿಲ್ಲ. ಅವರಿಗೆ ನಾಳೆ ದಿನ ಏನು ಅಂತ ನಾವು ತೋರಿಸೋಕೆ ರೆಡಿ ಇದ್ದೀವಿ. ಈ ವೇದಿಕೆ ಮೇಲೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರ ಬಗ್ಗೆ ಕೀಳಾಗಿ ಕಂಡ್ರೆ, ಜೊತೆಗೆ ಅವ್ರಿಗೆ ಏನಾಗಬೇಕು ಕೆಲಸ ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಮನ್ನು ರೋಡಲ್ಲಿ ಹಿಡಿದು ನಾವು ಗೆರವು ಮಾಡೋಕೆ ನಾವು ಸಿದ್ಧರಿದ್ದೇವೆ. ನಮ್ಮ ರೈತ ಸಂಘ ಅಷ್ಟೊಂದು ಪವರ್ಫುಲ್ ಆಗಿದೆ. ರೈತ ಸಂಘ ಇಲ್ಲ ಅಂತಂದರೆ ಇವತ್ತು ಎಷ್ಟೋ ಸರ್ಕಾರಗಳು ರೈತರನ್ನ ತುಳಿದಾಕ್ಬಿಡೋರು. ಇವತ್ತು ರೈತ ಸಂಘ ಇರೋದಕ್ಕೆ ಅಷ್ಟೋ ಏನು ಜನಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಕೂಡ ಅಭಿಮನ್ಯು ಥರ ಏಕವಾಗಿ ಹೋರಾಟ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಮಂಡ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಅವರು ಮತ್ತು ನನ್ನ ಆತ್ಮೀಯ ಹಿತೈಷಿಗಳು ಎಬ್ರಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು. ಮೊಮೆಂಟ್ ಎಲ್ಲ ಮಾಡ್ಕೊಂಡ್ಬಂದರು. ಎಬ್ರಿ ಮುನಿಯಪ್ಪ ಅಂತ ಅಂದ್ಬಿಟ್ಟು ಕೆವಿರ್ಪೇಟೆ ರಾಜು ಗೌಡರು, ಜೊತೆಗೆ ಮಂಜುನಾಥ್ ಅವರು, ಮುದ್ದು ಕೃಷ್ಣ ಅವರವರು, ಇವರೆಲ್ಲ ನನ್ನ ಉಳಿಕೆ ಎಲ್ಲ ರೈತ ಬಾಂಧವರು ನನ್ನ ಜೊತೆಗೂಡಿ ನನಗೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿರುತ್ತೇನೆ. ಎಂ.ಕೆ. ಚಂದ್ರಶೇಖರ್ ರಾಜ್ಯ. ನಂತರ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳಾದ ಕಾಳೆನಹಳ್ಳಿ ಬಿ ರಮೇಶ್ ಅವರು ನಾವು ಇವತ್ತು ಮಂಡ್ಯ ತಿಳಿಸಿದರು. ತೋರಿಸ್ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ಹಳ್ಳಿಗಳು ಕೂಡ ನಾವು ರೈತರು ಅಂತ ನಾವು ರೈತರ ಬಗ್ಗೆ ಏನಿದ್ರು 4 ವಿಷಯನ ಮಾತಾಡಿ ರೈತರು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಿಂದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಹಾಗೆಯೇ ಈ ನಮ್ಮ ಪ್ರತಿನಿಧಿಗಳು ನಮ್ಗೆ ಬೇಕಾಗಿಲ್ಲ. ನಮ್ಮ ರೈತರೇ ಇವರು. ನಮ್ಮ ರೈತರು ಏನೇ ಬೆಳೆ ಬೆಳಿತೀವಿ, ನಾವೇನು ಮಾಡ್ತೀವಿ, ನಮ್ಮ ರೈತರು ನಮ್ಮ ಈ ರಾಜ್ಯದೊಳಗಡೆ ಕಿಂಗ್ ಆಫ್ ಕಿಂಗ್ ಇದ್ದಂಗೆ. ನಾವು ಆರಿಸಂಥ ಪ್ರತಿನಿಧಿಗಳಲ್ಲ. ನಾವು ಓಟ್ ಹಾಕಿದ್ರೆ ಮಾತ್ರ ಪ್ರತಿನಿಧಿಗಳು. ನಾವಿದ್ರೆ ಪ್ರತಿನಿಧಿಗಳು ನಾವಲ್ಲ. ಅವ್ರ ವೇದಿಕೆ ಬರಲಿ ಬಿಡಲಿ ತೊಂದರೆ ಇಲ್ಲ. ಮುಂದಿನ ಅವ್ರಿಗೇನು ವಿತರಿಸಿ ಕೊಡಬೇಕು, ನಮ್ಮ ರೈತರ ಬಗ್ಗೆ ಏನಾದ್ರು ಈ ಕಾಳಜಿ ಕಮ್ಮಿ ತೋರಿಸಿದ್ರೆ ಮುಂದಿನ ಏನು ಕೊಡ್ಬೇಕು ನಾವು ಕೊಡ್ತೀವಿ.